ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನೇತ್ರಾವತಿ ಅಂತ ಹೇಳಿ. ನಾನು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಗಣಿತ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಾನು ಧ್ಯಾನಕ್ಕೆ ಬಂದಿದ್ದು 2020ರಲ್ಲಿ. ಕರೋನಾ 2ನೇ ವೇವ್ ಅಲೆಯಲ್ಲಿ ನಾನು ಈ ಶಾಲೆಗಳ ರಜೆ ಇರೋದ್ರಿಂದ ನನ್ನ ಫೋನಲ್ಲಿ ಬಂದಿರತಕ್ಕಂತ ಒಂದು ಝೂಮ್ ಆ್ಯಪ್ ಅನ್ನ ನಾನು ಓಪನ್ ಮಾಡಿ ನೋಡಿದಾಗ ಧ್ಯಾನದ ಬಗ್ಗೆ ಎಲ್ಲ ಹೇಳ್ತಾ ಇದ್ರು. ಹಾಗಾದ್ರೆ ಅದನ್ನ ಹಾಗೆ ಕೇಳ್ತಾ ಹೋದೆ. ಅದನ್ನ ಒಂದೇ ಸಲಕ್ಕೆ ನನ್ಗೆ ಒಪ್ಕೊಳ್ಳಿಕ್ ಆಗ್ಲಿಲ್ಲ. ಆಮೇಲೆ ನಂತರ ಅದನ್ನ ನಾನು ಮಾಡ್ತಾ ಪ್ರತಿದಿನ 5-5 ನಿಮಿಷ ಮಾಡ್ತಾ ನನ್ನಲ್ಲಿ ಅನೇಕ ಬದಲಾವಣೆಗಳು ಕಂಡ್ಕೊಳ್ತಾ ಹೋಯ್ತು. ನಂತರ ನಾನು ಅದನ್ನ ನನ್ನ ಫ್ರೆಂಡ್ಗೆ ಹೇಳ್ತಾ ಹೋದೆ, ಮನೆಯಲ್ಲಿಯೂ ಸಹಿತ ಎಲ್ಲರಿಗೂ ಹೇಳ್ತಾ ಹೋದೆ. ಅದರಿಂದ ಬಹಳಷ್ಟು ಬದಲಾವಣೆಗಳು ನನ್ನಲ್ಲಿನೂ ಅನ್ನಿಸ್ತಾ ಹೋಯ್ತು. ನನ್ನಲ್ಲಿ ಇರ್ತಕ್ಕಂಥ ದೈಹಿಕವಾಗಿರ್ತಕ್ಕಂಥ ಅನೇಕ ಸಮಸ್ಯೆಗಳಿಂದ ನಾನು ನಿಧಾನಕ್ಕೆ ಹೊರಗೆ ಬರ್ತಾ ಹೋದೆ. ನಂತರ ಇದನ್ನ ಎಲ್ಲರಿಗೂ ಹೇಳೋಣ ಅಂತೇಳಿ ನಾನು ನನ್ನ ಫ್ರೆಂಡ್ ಆದ ವಿದ್ಯಾ ಮೇಡಮ್ಗೆ ಹೇಳಿದಾಗ ಅವಳು ತುಂಬಾ ಇದನ್ನ ಹಾಗಾದ್ರೆ ನೋಡೋಣ ಅಂತೇಳಿ ಏನ್ ಮಾಡಿದ್ಲು, ಅವಳು ನಾನು ಸೇರಿ ಇಬ್ರು ಪ್ರತಿದಿನಾನು ಅದನ್ನ ಧ್ಯಾನ ಸಾಧನೆಯನ್ನ ಮಾಡ್ತಾ ಅದ್ರ ಬಗ್ಗೆ ಅದ್ರ ಹಿಂದಿನ ವೈಜ್ಞಾನಿಕವಾಗಿರ್ತಕ್ಕಂಥ ಈ ಧ್ಯಾನದ ಹಿಂದಿನ ಸೈಂಟಿಫಿಕ್ ಏನಿದೆ, ಸೈನ್ಸ್ ಏನಿದೆ ಅಂತ ಅನ್ನೋದನ್ನ ಇಬ್ರು ಡಿಸ್ಕಷನ್ ಅನ್ನ ಪ್ರತಿದಿನ ಮಾಡ್ತಾ ಬಂದ್ವಿ. ಅದರಲ್ಲಿ ನಿಜವಾಗ್ಲೂ ನಮ್ಗೆ ಇಬ್ರಿಗೂ ಅದ್ಭುತವಾಗಿರ್ತಕ್ಕಂಥ ಅನುಭವಗಳು ಆಗ್ತಾ ಹೋದ್ವು. ಹಾಗಾದ್ರೆ ಇದು ನಮಗಷ್ಟೇ ಆಗುತ್ತಾ, ಅದು ಎಲ್ಲರಿಗೂ ಆಗುತ್ತಾ ಅಂತೇಳಿ ನಾವು ಟೆಸ್ಟ್ ಮಾಡ್ತಾ ಹೋದಾಗ ಅದು ಎಲ್ಲರಲ್ಲೂ ಬದಲಾವಣೆಗಳು ಕಾಣ್ತಾ ಹೋದ್ವು. ಹಾಗಾದ್ರೆ ನನ್ನಲ್ಲಿ ಮೊದಲು ಧ್ಯಾನದಕ್ಕಿಂತ ಮುಂಚೆ ತುಂಬಾ ಭಯ, ನೋವು, ದುಃಖ ಎಲ್ಲ ಇದ್ರೂ ನನಗೆ ಏನೋ ಸಮಾಧಾನ ಇಲ್ಲ ನಾನು ಅಂತ ಅನಿಸ್ತಾ ಇತ್ತು. ಬಟ್ ಧ್ಯಾನ ಮಾಡ್ತಾ ಮಾಡ್ತಾ ಬಂದಾಗ ನನ್ನಲ್ಲಿ ಒಳಗೆ ಸಂತೋಷ ಅಂತ ಅನ್ನೋದು, ಸಮಾಧಾನ ಅಂತ ಅನ್ನೋದು ಸಿಗ್ತಾ ಹೋಯ್ತು. ನಂತರ ನನ್ನ ಜೀವನದಲ್ಲಿ ಆಗಿರ್ತಕ್ಕಂಥ ಅನೇಕ ಘಟನೆಗಳನ್ನ ನನಗೆ ಮರೀಲಿಕ್ಕೆನೂ ಸಹಿತ ಧ್ಯಾನ ಸಹಾಯ ಮಾಡಿತು. ನಂತರ ಹಾಗಾದ್ರೆ ಇದನ್ನ ಇಬ್ರು ಸೇರಿ ನಾವು ಇದನ್ನ ಇನ್ನೂ ಒಂದಿಷ್ಟು ಜನಕ್ಕೆ ಹೇಳ್ಬೇಕಲ್ಲ ಅಂತ ಹೇಳಿ ನಾವು ವಿಚಾರವನ್ನ ಮಾಡಿದಾಗ ನಮ್ಗೆ ಇನ್ನೂ ಇದನ್ನ ಯಾವ ರೀತಿಯಾಗಿ ಜನ ಒಪ್ಕೊಳ್ತಾರೋ ಅಂತ ನಮ್ಗೆ ಒಂದ್ ಸ್ವಲ್ಪ ಇದು ಆಯ್ತು. ಹಾಗಾದ್ರೆ ನಂತರ ನಾವು ಇದರಲ್ಲಿ ಇನ್ನೂ ಒಂದಿಷ್ಟು ಹೆಚ್ಚು ಇದನ್ ಮಾಡ್ಬೇಕು ಅಂತೇಳಿ, ತಿಳ್ಕೊಳ್ಬೇಕಂತ ಹೇಳಿ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಶ್ರೇಯಾಸ್ದಾಗ ಅವ್ರ ಕ್ಲಾಸನ್ನ ನಾವು ಅಟೆಂಡ್ ಮಾಡಿದಾಗ ಅಲ್ಲಿ ಧ್ಯಾನದ ಹಿಂದಿನ ಆಧ್ಯಾತ್ಮಿಕತೆ ಹಿಂದಿನ ವಿಜ್ಞಾನ ಏನು ಅಂತ ಅನ್ನೋದನ್ನ ಸುಮಾರಷ್ಟು ವಿಷಯಗಳು ನಮ್ಗೆ ಗೊತ್ತಾಗ್ತಾ ಹೋಯ್ತು. ಆನ್ಲೈನ್ ಕೋರ್ಸ್ಗಳನ್ನ ಸಹಿತ ನಾವು ಮಾಡ್ತಾ ಹೋದ್ವಿ, ಪುಸ್ತಕಗಳನ್ನ ಓದ್ತಾ ಹೋದ್ವಿ. ಅದರಲ್ಲಿ ತುಂಬಾ ಅದ್ಭುತವಾಗಿರ್ತಕ್ಕಂಥ ಧ್ಯಾನದ ಹಿಂದಿನ ಶಕ್ತಿ ನಮ್ಗೆ ತಿಳಿತಾ ಹೋಯ್ತು. ಹಾಗಾದ್ರೆ ನಮ್ಗೆ ತಿಳಿತಾ ಹೋಗಿದ್ರೆ ಇದನ್ನ ಇನ್ನೂ ಎಷ್ಟೊಂದು ಜನಕ್ಕೆ ಇದನ್ನ ಮುಟ್ಟಿಸ್ಬೇಕಲ್ಲ ಅಂತ ಅನ್ನೋದಕ್ಕೆ ಕಾರಣದಿಂದಾಗಿ ನಾವ್ ಇದನ್ನ ಯಾರಿಗಾದ್ರೂ ಹೇಳೋಣ ಅಂತೇಳಿ ಒಂದ್ 4-5 ಜನ ಅಷ್ಟೇ ಸೇರಿ ನಾವು ಸಾಯಿಬಾಬಾ ದೇವಸ್ಥಾನದಲ್ಲಿ ಕೂಡೋಣ, 11 ದಿನಗಳ ಧ್ಯಾನವನ್ನ ಮಾಡೋಣ ಅಂತ ಹೇಳಿ 11 ದಿನ ಪ್ರತಿದಿನಾನು 1 ಗಂಟೆಗಳ ಕಾಲ ನಾವು ಧ್ಯಾನವನ್ನ ಮಾಡ್ತಾ ಬಂದಾದ್ಮೇಲೆ ಹಾಗಾದ್ರೆ ಇದನ್ನ ಇದೇ ರೀತಿಯಾಗಿ ಬೆಳೆಸ್ತಾ ಹೋಗ್ಬೇಕು ಅಂತ ಅನ್ನೋ ವಿಚಾರದಿಂದ ನಮಗೆಲ್ಲ ಇಷ್ಟು ಜಾಬ್ ಇದೆ, ದುಡ್ಡಿದೆ, ಆಮೇಲೆ ಮನೆಯಲ್ಲಿ ಸಪೋರ್ಟ್ ಇದೆ, ಆದ್ರೆ ಇದು ಯಾರು ಇಲ್ಲದೆ ಇದ್ದವರು ಸಹಿತ ಎಷ್ಟು ನೋವಿನಿಂದ ಇದ್ದಾರೆ, ಅವರಿಗೂ ಸಹಿತ ಈ ಧ್ಯಾನದ ಪರಿಚಯವನ್ನ ಮಾಡಬೇಕು ಅಂತ ಹೇಳಿ ನಾವು ನಮ್ಮ ಸುತ್ತಮುತ್ತಲ ಮನೆ ಹತ್ರ ಇರೋರಿಗೆ, ನಮ್ಮ ರಿಲೇಷನ್ಸ್ಗೆ ಎಲ್ಲ ಫೋನ್ಗಳ ಮೂಲಕ ಹೇಳಿದಾಗ ಅವರು ಸಹಿತ ಅದನ್ನ ಒಪ್ಕೊಂಡ್ರು. ಹಾಗಾದ್ರೆ ಧ್ಯಾನ ಪ್ರಚಾರವನ್ನ ನಾವು ಪ್ರತಿದಿನಾನು ಒಬ್ರಿಗೆ ಫೋನ್ ಮೂಲಕ ಅಥವಾ ಯಾರು ಮಾತಾಡ್ಸಾರೋ ಅವರಿಗೆ ನಾವು ಧ್ಯಾನದ ಬಗ್ಗೆ ಹೇಳ್ತಾ ಬಂದ್ವಿ. ಅವ್ರ ಅದನ್ನ ಎಷ್ಟು ಒಪ್ಕೊಂಡ್ರು ಗೊತ್ತಿಲ್ಲ, ಬಟ್ ಅದನ್ನ ನಾವು ಅವರಿಗೆ ಪ್ರತಿದಿನ ಅದ್ರ ಬಗ್ಗೆ ಹೇಳ್ತಾ ಹೋದಂಗೆನೆ ಅವರಲ್ಲೂ ಸಹಿತ ಬದಲಾವಣೆಗಳು ಕಾಣ್ತಾ ಹೋಯ್ತು. ಆಮೇಲೆ ಧ್ಯಾನ ಪ್ರಚಾರವನ್ನ ಮಾಡ್ಬೇಕು ಅಂತೇಳಿ ನಾವು ಅನ್ಕೊಂಡಾಗ ಪ್ರೇಮ್ನಾಥ್ ಸರ್ ಅವರು ಗದಗಿಗೆ ಬರ್ತೇನೆ ಅಂತೇಳಿ ನಮ್ಗೆ ಕರೆ ಬಂತು. ಹಾಗಾದ್ರೆ ನಾವು ಅಲ್ಲಿ ವಿದ್ಯಾ ಮೇಡಮ್ ಅವ್ರ ಅಣ್ಣನ ಮನೆಯಲ್ಲಿ ಒಂದಿಷ್ಟು ಜನನ ನಾವು ಸೇರಿಸ್ಕೊಂಡು ಅವರಿಗೆ ನಾವೇನ್ ಮಾಡಿದ್ವಿ, ಒಂದ್ ಫಂಕ್ಷನ್ ರೀತಿ ಮಾಡಿ ಅವರಿಗೆ ಧ್ಯಾನದ ಪರಿಚಯವನ್ನ ನಾವು ಮಾಡ್ಕೊಟ್ವಿ. ಹಾಗಾದ್ರೆ ಪ್ರೇಮ್ನಾಥ್ ಸರ್ ಬಂದ್ ಹೋದಾಗ ನೀವಿಬ್ರು ಸೇರಿ ಈ ಧ್ಯಾನವನ್ನ ಹಂಚ್ಬೇಕು ಅಂತ ಮಾತನ್ನ ನಮ್ಗೆ ಹೇಳಿದ್ರು. ಅದೇ ರೀತಿಯಾಗಿ ನಾವು ಹಾಗಾದ್ರೆ ಇವ್ರಿಗೆ ಸರ್ ಹೇಳಿದ್ದಾರೆ ಅಂತ ಅನ್ಕೊಂಡು ನಾವು ಮತ್ತೇನ್ ಮಾಡ್ಬಹುದು ಅಂತ ವಿಚಾರವನ್ನ ಮಾಡಿದಾಗ 41 ದಿನ ಮಂಡಲ ಧ್ಯಾನವನ್ನ ಎಷ್ಟು ಜನ ಸೇರ್ತಾರೋ ಅಷ್ಟು ಜನಕ್ಕೆ ನಾವು ಹೇಳಿಕೆ ಪ್ರಾರಂಭಿಸೋಣ ಅಂತ ಹೇಳಿ ಮಾಡಿ 41 ದಿನಗಳ ಕಾಲ ಒಂದ್ ಕಡೆ ನಾವು ಮಾಡೋದನ್ನ ವಿದ್ಯಾ ಮೇಡಮ್ ಅವ್ರ ಮನೆ ಹತ್ರ ಇರ್ತಕ್ಕಂಥ ಅಂಗನವಾಡಿಯಲ್ಲಿ ಪ್ರಾರಂಭಿಸಿದವಳು.
ಅದ್ರ ಜೊತೆಗೆ 41 ದಿನ ಆದ್ಮೇಲೆ ಸುಮಾರಷ್ಟು ಜನ ಅಲ್ಲಿ ಬಂದು ಏನಿದೆ ಅಂತ ತಿಳ್ಕೊಳ್ಳಿಕ್ ಬಂದು ಸುಮ್ಮನೆ ಕುತ್ಕೊಂಡು ನಂತರ ಅವರು ಸಹಿತ ಆರೋಗ್ಯದಲ್ಲಿ ಸುಮಾರಷ್ಟು ಬದಲಾವಣೆಗಳನ್ನ ಕಂಡ್ಕೊಂಡ್ರು. ಅವರ ಮಾನಸಿಕ ಸ್ಥಿತಿ ಉತ್ತಮ ಆಯ್ತು, ಅವರ ಮನೆ ಪರಿಸ್ಥಿತಿನೂ ಸಹಿತ ಉತ್ತಮ ಆಗ್ತಾ ಹೋಯ್ತು, ಆರ್ಥಿಕ ಪರಿಸ್ಥಿತಿನೂ ಸಹಿತ ಸುಧಾರಣೆ ಆಗ್ತಾ ಹೋಯ್ತು. ಹಾಗಾದ್ರೆ ಕಣ್ಮುಚ್ಕೊಂಡು ಕುತ್ಕೊಂಡ್ರೆ ಇಷ್ಟೆಲ್ಲ ಆಗುತ್ತೆ ಅಂತ ಹೇಳಿ ಅವ್ರ ಪ್ರಶ್ನೆಯನ್ನ ಕೇಳಿದಾಗ ಅದ್ರ ಹಿಂದೆ ಇರ್ತಕ್ಕಂತ ಏನು ವೈಜ್ಞಾನಿಕವಾಗಿ ಏನಾಗುತ್ತೆ ಅಂತ ಅನ್ನೋದನ್ನ ನಾವು ಇಬ್ರು ಸೇರಿ ಹೇಳಿದಾಗ ಅವರು ಸಹಿತ ಅದನ್ನ ಒಪ್ಕೊಂಡ್ರು. ನಂತರ ಹಾಗಾದ್ರೆ ಈಗ ಒಂದೇ ಸೆಂಟರ್ ಅಲ್ಲಿ ಸುಮಾರಷ್ಟು ಜನಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗದೆ ಇರೋ ಕಾರಣದಿಂದಾಗಿ ನಮ್ಮ ಇನ್ನೊಂದ್ ಕಡೆ ಮಾಡೋಣ ಅಂತ ಅನ್ಕೊಂಡಾಗ ಹಾಗಾದ್ರೆ ಅಲ್ಲಿ ನಾವು ಮತ್ತೆ ಇನ್ನೊಂದ್ ಸೆಂಟರ್ ಅನ್ನ ಅದೇ ರೀತಿ ಪ್ರಾರಂಭಿಸ್ತಾ ಹೋದ್ವಿ. ಈಗ ಸುಮಾರು 22 ಸೆಂಟರ್ಗಳಲ್ಲಿ ಪ್ರತಿದಿನ ಧ್ಯಾನ ನಡೀತಾ ಹೋಗುತ್ತೆ. ಹಾಗಾದ್ರೆ ಅಲ್ಲಿ 22 ಸೆಂಟರ್ಗಳಲ್ಲಿ ನಡಿಬೇಕಂದ್ರೆ ಅಲ್ಲಿ ಪ್ರತಿದಿನಾನು 41 ದಿನಗಳ ಕಾಲ ನಾವು ಪ್ರತಿದಿನ ಮಾಸ್ಟರ್ಸ್ ಗಳನ್ನ ನಾವು ರೆಡಿ ಮಾಡ್ಬೇಕಾಗುತ್ತೆ. ಅದಕ್ಕ ಯಾರು ಸಾಧನೆಯನ್ನ ಮಾಡಿ ತಮ್ಮ ಅನುಭವವನ್ನ ಪಡೆದಿದ್ದಾರೋ ಅವರನ್ನ ಮಾಸ್ಟರ್ಗಳನ್ನಾಗಿ ಒಂದೊಂದು ಸೆಂಟರ್ಗಳಿಗೆ ನಾವು ಟ್ರೈನ್ ಅಪ್ ಅಂದ್ರೆ ಏನ್ ಹೇಳ್ಬೇಕು ಅಂತ ಅನ್ನೋದನ್ನು ಸಹಿತ ನಮ್ಮೊಂದು ಸಪ್ರೇಟ್ ಆಗಿ ಒಂದು ವಾಟ್ಸಪ್ ಗ್ರೂಪ್ ಅನ್ನ ಮಾಡಿ ಅವ್ರಿಗೆ ಪ್ರತಿದಿನಾನು ಏನ್ ಹೇಳ್ಬೇಕು, ಅವ್ರಿಗೆ ಹೇಳಿಕ್ ಬರೋದಿಲ್ಲ ಅಂತ ನಿಮ್ಮಷ್ಟು ಚೆನ್ನಾಗಿ ನಮ್ಗೆ ಹೇಳಿಕ್ ಬರಲ್ಲ ಮೇಡಮ್ ಅಂತ ಹೇಳಿದಾಗ ಅವರಿಗೆ ನೀವು ಪ್ರತಿದಿನಾನು 50 ನಿಮಿಷ ಧ್ಯಾನ ಮಾಡಿಸಿ 10 ನಿಮಿಷ ಒಂದು ಸ್ವೀಕಾರ ಮನೋಭಾವನೆ ಆಗಿರ್ಬೋದು, ಕೃತಜ್ಞತಾ ಭಾವನೆ ಆಗಿರ್ಬೋದು, ಪ್ರಕೃತಿಯೊಂದಿಗೆ ನಾವು ಯಾವ ರೀತಿಯಾಗಿರ್ಬೇಕು ಅಂತ ಅನ್ನೋದನ್ನ ಹಿಂಗ್ ಸುಮಾರು ಒಂದು 20 ದಿನಗಳ ಕಾಲ ನಾವ್ ಏನ್ ಹೇಳ್ಬೇಕು ಪತ್ರಿಜಿಯವ್ರ ಬಗ್ಗೆ ಆಗಿರ್ಬೋದು, ಮೌನದ ಬಗ್ಗೆ, ಧನಾತ್ಮಕವಾಗಿ ಯಾವ ರೀತಿಯಾಗಿ ಮಾತಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಅವರಿಗೆ 10 ನಿಮಿಷಗಳ ಕಾಲ ನಿಮ್ಗೆ ಏನ್ ತಿಳಿತದೋ ಅದನ್ನ ಹೇಳ್ರಿ ಅಂತ ಹೇಳಿದಾಗ ಅವರೆಲ್ಲಾ ಮಾಸ್ಟರ್ಸ್ಗಳು ಪ್ರತಿದಿನ ಒಂದೊಂದ್ ಸೆಂಟರ್ ನಲ್ಲಿ ಹೋಗಿ ಏನ್ ಮಾಡ್ತಾರೆ 50 ನಿಮಿಷ ಧ್ಯಾನ ಮಾಡಿಸಿದ್ದಾರೆ. ಪತ್ರಿಜಿಯವರ ಕೊಳಲಿನ ಮ್ಯೂಸಿಕ್ ಅನ್ನ ಹಾಕಿ ನಂತರ 10 ನಿಮಿಷ ಅವರಿಗೆ ಅದ್ರ ಜೊತೆ ಒಂದು ಜ್ಞಾನವನ್ನ ನೀಡ್ತಾರೆ, ಸತ್ಸಂಗವನ್ನ ಮಾಡ್ತಾರೆ. ನಂತರ ಅಲ್ಲಿ ಬರ್ತಕ್ಕಂತಹ ಧ್ಯಾನಿಗಳಿಗೆ ಏನಾದ್ರೂ ಪ್ರಶ್ನೆಗಳಿದ್ರೆ ಅವರು ನಮ್ಗೆ ಉತ್ತರ ಕೊಡ್ತಾರೆ. ಇಲ್ಲ ಅಂತಂದ್ರೆ ನಾವು ವಾರಕ್ಕೆ ಒಂದ್ಸಲ ಹೋಗಿ ಪ್ರತಿ ಸ್ಯಾಟರ್ಡೆ ಸಂಡೇ ಹೋಗಿ ನಾನೊಂದ್ ಸೆಂಟರ್, ವಿದ್ಯಾ ಮೇಡಮ್ ಒಂದ್ ಸೆಂಟರ್ಗೆ ಹೋಗಿ ಆಮೇಲೆ ಇನ್ನೂ ಒಂದಿಷ್ಟು ಜನ ಟೀಚರ್ಸ್ ಇದ್ದಾರೆ ಆ ಸೆಂಟರ್ಗಳಲ್ಲಿ ಹೋಗಿ ಅವರ ಡೌಟ್ಸ್ ಗಳನ್ನ ನಾವು ಕ್ಲಿಯರ್ ಮಾಡ್ತಾ ಹೋಗ್ತೀವಿ. ಆಮೇಲೆ ಆಹಾರದ ಮಹತ್ವವನ್ನು ನಾವು ಹೇಳ್ತಾ ಇರ್ತೀವಿ. ನಾನು ಮೊದ್ಲಿಂದನೂ ಸಸ್ಯಾಹಾರಿ ಆಗಿರೋದ್ರಿಂದ ನನ್ನ ಧ್ಯಾನ ಸಾಧನೆ ತುಂಬಾ ಚೆನ್ನಾಗಿ ನಡೀತಾ ಇದೆ. ಒಮ್ಮಿಗ್ಲೆ ಸಸ್ಯಾಹಾರಿಗಳಾಗ್ಲಿ ಅಂತ ನಾವು ಇಲ್ಲಿ ಸೆಂಟರ್ ಅನ್ನ ಓಪನ್ ಮಾಡಿದಾಗ ಹೇಳಲ್ಲ. ಮೊದ್ಲು ಅವ್ರಿಗೆ ಧ್ಯಾನವನ್ನ 41 ದಿನ ಧ್ಯಾನವನ್ನ ಮಾಡ್ರಿ ಅಂತ ಹೇಳಿದಾಗ ಅವರು ನಿಧಾನಕ್ಕೆ ತನ್ನಷ್ಟಕ್ಕೆ ತಾನೇ ಅವರು ಅದನ್ನ ಸಸ್ಯಾಹಾರಿಗಳಾಗಿ ತಮ್ಮಷ್ಟಕ್ಕೆ ತಾವೇ ಕೆಲವೊಂದಿಷ್ಟು ಜನ ಆಗ್ತಾ ಇದ್ದಾರೆ. ಅದು ಸಹಿತ ತುಂಬಾ ಅದ್ಭುತವಾಗಿರ್ತದ. ನಂತರ ಅತಿಯಾಗಿ ಮಾತಾಡೋದ್ರಿಂದ ಏನಾಗುತ್ತೆ ಅಂತ ಅನ್ನೋದನ್ನು ಹೇಳ್ತೀವಿ. ತುಂಬಾ ಚೆನ್ನಾಗಿ ಮಾಸ್ಟರ್ಸ್ಗಳು ಯಾವ್ದಾದ್ರು ಹೊಸ ಸೆಂಟರ್ನ ನಾವು ಓಪನ್ ಮಾಡ್ಬೇಕಂದ್ರೆ ಮೊದ್ಲು ಅಲ್ಲಿ ಇರ್ತಕ್ಕಂತ ಯಾರಾದ್ರೂ ರೋಟರಿ ಕ್ಲಬ್ನಾಗಿರ್ಬೋದು ಒಬ್ರು ಲೇಡೀಸ್ ಅನ್ನ ಹಿಡ್ಕೊಂಡು ಅವರಿಗೆ ಪರ್ಮಿಷನ್ ಅನ್ನ ತಗೊಳ್ತೀವಿ. ನಮಗ್ 1 ಗಂಟೆಗಳ ಕಾಲ ಅವಕಾಶ ಕೊಡ್ರಿ, ಒಂದ್ ಸ್ವಲ್ಪ ನಾವು ಧ್ಯಾನದ ಬಗ್ಗೆ ನಾವು ನಿಮ್ಗೆ ಹೇಳ್ತೀವಿ ಅಂತ ಹೇಳಿ ನಾವು ಹೋಗಿ ಹೇಳಿದಾಗ ಇಷ್ಟೊಂದು ಅದ್ಭುತವಾಗಿರ್ತಕ್ಕಂತ ಅನುಭವಗಳಿದಾವ. ಹಾಗಾದ್ರೆ ಮಾರನೇ ದಿನದಿಂದನೇ ಅವರು ನಮ್ಗೆ 41 ದಿನ ನಮ್ಗೆ ಇಲ್ಲಿ ನೀವು ಪ್ರಾರಂಭ ಮಾಡ್ರಿ ಅಂತ ಹೇಳಿ ಅವರು ನಮ್ಗೆ ಅವಕಾಶವನ್ನ ಮಾಡಿಕೊಡ್ತಾರೆ. ಅಲ್ಲಿ ಎಷ್ಟೇ ದೂರ ಆಗ್ಲಿ ಸಹಿತ ನಾವು 41 ದಿನ ಒಬ್ರೊಬ್ರು ಮಾಸ್ಟರ್ಸ್ಗಳು ಹೋಗಿ ಪ್ರತಿದಿನ ತಮ್ಮ ಅನುಭವಗಳನ್ನ ನಾವು ಹಂಚ್ಕೊಂಡ್ ಬರ್ತೀವಿ. ಪ್ರತಿದಿನ ಇಷ್ಟು ಮಂದಿ ಉಚಿತವಾಗಿ ನಮ್ಗೆ ಇಷ್ಟೆಲ್ಲ ಸೇವೆಯನ್ನ ಮಾಡ್ತಾ ಇರ್ತಾರೆ ಅಂತ ಅನ್ನೋದನ್ನ ಕೇಳಿ ಅವ್ರಿಗೂ ಸಹಿತ ನಾವು ಸಹಿತ ಇದನ್ನ ಧ್ಯಾನ ಮಾಡ್ಬೇಕು, ಇಲ್ಲಿ ಮನೆಯಲ್ಲೇ ಎಲ್ಲೇ ಕುತ್ಕೊಳ್ಳಿ, ಇಲ್ಲೇನು ಹೊರಗೆ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ ಅಂತ ಅನ್ಕೊಂಡಾಗ ಅವರು ಸುಮಾರಷ್ಟು ಜನ ಮನೆಯಲ್ಲೇ ಇದ್ಕೊಂಡು ಸಾಧನೆಯನ್ನು ಸಹಿತ ಮಾಡ್ತಾ ಇದ್ದಾರೆ. ಜೊತೆಗೆ ನಾವ್ ಎಲ್ಲಾದ್ರೂ ಹುಣ್ಣಿಮೆ ಧ್ಯಾನಕ್ಕಂತ ವಿಶೇಷವಾಗಿ ಯಾವ್ದಾದ್ರು ಮಠದಲ್ಲೋ ದೇವಸ್ಥಾನದಲ್ಲೋ 2 ಗಂಟೆಗಳ ಕಾಲ ನಾವು ಧ್ಯಾನವನ್ನ ಇಟ್ಕೊಂಡಾಗ ಎಲ್ರೂ ಸೇರಿ ಅಲ್ಲಿ ಧ್ಯಾನಕ್ಕಾಗಿ ಬರ್ತಾರೆ. ಹಾಗಾದ್ರೆ ಧ್ಯಾನ ಪ್ರಚಾರ ಮಾಡ್ಬೇಕು ಅಂತಂದ್ರೆ ಮೊದ್ಲು ನಾವಿಬ್ರೇ ಮಾಡ್ತಾ ಇದ್ವಿ. ಬಟ್ ಇಲ್ಲಿ ಯಾರು ಹೆಚ್ಚಿಗೆ ಸ್ಟಾರ್ಟಿಂಗ್ 41 ದಿನಗಳ ಕಾಲ ಬೇರೆ ಕಡೆ ಹೋಗಿ ಬರ್ಲಿಕ್ಕೆ ಅವರ ಮನಸ್ಸು ಅಥವಾ ಮನೆಯಲ್ಲಿ ಇದನ್ ಮಾಡ್ತಾ ಇದ್ರು. ಬಟ್ ಅದರ ಧ್ಯಾನ ಸೇವೆಯಿಂದ ಆಗಿರ್ತಕ್ಕಂತ ಸಂತೋಷವನ್ನ, ಆತ್ಮ ಸಂತೋಷವನ್ನ ನಾವು ಅವರಿಗೆ ತಿಳಿಸ್ತಾ ಬಂದಾಗ ಧ್ಯಾನ ಮಾಡೋದಕ್ಕಿಂತನೂ ಧ್ಯಾನ ಪ್ರಚಾರದಲ್ಲಿ ಹೆಚ್ಚು ನಮ್ಗೆ ಆತ್ಮದ ಉನ್ನತಿ ಆಗುತ್ತೆ ಅಂತ ಅನ್ನೋದು
ಈ ಮೂಲಕ ಅವರು ಸಹಿತ ಕಂಡ್ಕೊಳ್ತಾ ಇದ್ದಾರೆ. ನಾವ್ ಎಲ್ಲಿ ಕರಿತೇವೋ ಆ ಎಲ್ಲಾ ಸೆಂಟರ್ಗಳಲ್ಲಿ ಹೋಗಿ ನಾನು ಮಾಡ್ತೀನಿ, ನಾನು ಹೋಗ್ತೀನಿ ಅಂತೇಳಿ ಅವರು ಧ್ಯಾನ ಸೇವೆಯನ್ನು ಸಹಿತ ಮಾಡ್ತಾ ಇದ್ದಾರೆ. ಇಲ್ಲಿ ಯಾರೋ ಒಬ್ರು ಏನು ಮಾಡಕ್ಕಾಗಂಗಿಲ್ಲ. ಪತ್ರಿಜಿ ಅವರು ಒಂದು ಏನ್ ಕರ್ಕೊಂಡ್ ಬಂದಿದಾರೋ ನಮ್ಮನ್ನ ಈ ಸೇವೆಯನ್ನ, ಧ್ಯಾನ ಜಗತ್, ಪಿರಾಮಿಡ್ ಜಗತ್ ಮತ್ತು ಸಸ್ಯಾಹಾರಿ ಜಗತ್ತನ್ನ ಮಾಡ್ಲಿಕ್ಕೆ, ಅದನ್ನ ಎಲ್ರೂ ಸೇರಿ ನಾವಿಲ್ಲೇ ಗದಗ್ ಬೆಟಗೇರಿಯಲ್ಲಿ ಮಾಡ್ತಾ ಇದ್ದೀವಿ. ಇದೇ ರೀತಿ ನಾವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಮುಂದಿನ ಗುರಿ ಏನಂದ್ರೆ ಗದಗ್ ಬೆಟಗೇರಿಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರೂ ಸಹಿತ ಧ್ಯಾನಿಗಳಾಗ್ಬೇಕು, ಸಸ್ಯಾಹಾರಿಗಳಾಗ್ಬೇಕು. ಎಲ್ಲರೂ ಪಿರಾಮಿಡ್ಸ್ ಗಳನ್ನ ಉಪಯೋಗಿಸಿಕೊಂಡು ತಮ್ಮ ದೈಹಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ಉನ್ನತಿಯನ್ನ ಹೊಂದಬೇಕು ಅಂತೇಳಿ ಧ್ಯಾನ ಪ್ರಚಾರ ಎಷ್ಟೊಂದು ಸ್ಪೀಡ್ ಆಗಿ ಇಲ್ಲಿ ಗದಗ್ ಬೆಟಗೇರಿಯಲ್ಲಿ ನಡೀತಾ ಇದೆ ಅಂತಂದ್ರೆ, ನಾವು ಡ್ಯೂಟಿಗೆ ಹೋಗಿ ಬಂದ ತಕ್ಷಣ ಮನೆಯಲ್ಲಿ ಬ್ಯಾಗ್ ಇಟ್ಟು ಹಾಗಾದ್ರೆ ನೆಕ್ಸ್ಟ್ 6 ಗಂಟೆಯಿಂದ 7 ಗಂಟೆಗೆ ಮೇಡಮ್ ಅಲ್ಲಿ ಬರ್ರಿ ಇಲ್ಲಿ ಬರ್ರಿ ಅಂತ ನಮ್ಮನ್ನ ಇನ್ನೂ ಕರಿತಾ ಇದ್ದಾರೆ. ಈಗ ಸದ್ಯಕ್ಕೆ 11 ಸೆಂಟರ್ಗಳಲ್ಲಿ ನಮಗೆ ಆಫರ್ಸ್ ಬಂದಿದೆ. ಪ್ರತಿದಿನಾನು ನಾವು ಒಂದೊಂದ್ ಕಡೆ ಅದನ್ನ ಹೋಗಿ ಹೇಳ್ಬೇಕಾದಂತ ಅವಶ್ಯಕತೆ ಇದೆ. ಅಂದ್ರೆ ಇವತ್ತಿನ ಈ ಜಗತ್ತಿನಲ್ಲಿ ಈ ಒತ್ತಡದ ಬದುಕಿನ ನಡುವೆ ಈ ಧ್ಯಾನದ ಅವಶ್ಯಕತೆ ತುಂಬಾ ಇದೆ. ಅದನ್ನ ಒಂದ್ ಸ್ವಲ್ಪ ನಾವು ಹೇಳ್ಕೊಟ್ರೆ, ಈ ದಾರಿಯಲ್ಲಿ ಹೋಗ್ರಿ ಅಂತಂದಾಗ ನಿಜವಾಗ್ಲೂ ಧ್ಯಾನವನ್ನ ಮಾಡೇ ಮಾಡ್ತಾರೆ. ಅದೇ ರೀತಿಯಾಗಿ ಸುಮಾರಷ್ಟು ಜನ ಏನೇ ಸೇವೆಗಳನ್ನ ಕೇಳಿದ್ರು. ಮೊದ್ಲು ನಾವು ಸ್ಟಾರ್ಟಿಂಗ್ ಸೆಂಟರ್ಗಳನ್ನ ತೆಗೆದಾಗ ಕಸ ಹೊಡೆದಿ, ನೆಲ ಒರೆಸಿ, ಅವ್ರಿಗೆ ಹಾಸಿಗೆ ಹಾಸಿ ಕೂಡಿಸಿ ನಾವು ಧ್ಯಾನವನ್ನ ಹೇಳ್ತಾ ಇದ್ವಿ. ಬಟ್ ಈಗ ಹೇಗಾಗಿದೆ ಅಂದ್ರೆ ಎಲ್ಲಾ ಸ್ಟೇಜ್ ಅವರೇ ರೆಡಿ ಮಾಡ್ಕೊಡ್ತಾರೆ. ಜಸ್ಟ್ ಮೈಕ್ ಅನ್ನ ನಮ್ ಕಡೆ ಕೊಡ್ತಾರೆ, ನೀವು ಧ್ಯಾನದ ಬಗ್ಗೆ ಹೇಳ್ರಿ ಮೇಡಮ್ ಅಂತ ಹೇಳಿ. ಅಂದ್ರೆ ಇದೇ 2-3 ವರ್ಷಗಳಲ್ಲಿ ಇಷ್ಟೊಂದು ಬದಲಾವಣೆಗಳನ್ನ ನಾವಿಲ್ಲಿ ಗದಗ ಬೆಟಗೇರಿಯಲ್ಲಿ ಕಾಣ್ತಾ ಇದ್ದೀವಿ. ಇನ್ನು ಸುಮಾರಷ್ಟು ಜನ ಹಳ್ಳಿಗಳು ಸಹಿತ ನಾವು ಹೋಗಿ ಧ್ಯಾನ ಪ್ರಚಾರವನ್ನ ಮಾಡ್ತಾ ಇದ್ದೀವಿ. ಲಕ್ಷ್ಮೇಶ್ವರಕ್ಕೆ ಹೋಗಿ ಬಂದ್ವಿ, ಇಲ್ಲೇ ಚಿಕ್ಕೊಪ್ಪದಲ್ಲಿ ಹೋಗಿ ಬಂದಿದೀವಿ. ಇನ್ನು ಸುಮಾರಷ್ಟು ಹಳ್ಳಿಗಳಲ್ಲಿ ನಾವು ಧ್ಯಾನ ಪ್ರಚಾರವನ್ನ ಸಹಿತ ಮಾಡ್ತಾ ಇದ್ದೀವಿ. ಬಟ್ ಅಲ್ಲಿ ನಮ್ಗೆ ಪ್ರತಿದಿನ ಹೋಗಿ ಬರ್ಲಿಕ್ಕೆ ನಮ್ಗೆ ಸಮಸ್ಯೆ ಆದ್ರೂ ಸಹಿತ ವಾರಕ್ಕೆ ಒಂದ್ಸಲನಾದ್ರೂ ನಾವು ಹೋಗಿ ಆ ಸೆಂಟರ್ಗಳಲ್ಲಿ ಏನಾದ್ರೂ ಧ್ಯಾನದ ಬಗ್ಗೆ ಏನಾದ್ರೂ ನಿಮ್ಗೆ ಡೌಟ್ಸ್ ಗಳಿದ್ರೆ ಅದನ್ನ ಕ್ಲಾರಿಟಿ ಮಾಡಿ ಬರ್ತಾ ಇದ್ದೀವಿ. ಪಿರಾಮಿಡ್ ಕ್ಯಾಪ್ ಗಳನ್ನ ಉಪಯೋಗಿಸ್ಕೊಳ್ತಾ ಇದ್ದೀವಿ. ಅದನ್ನ ಹೆಚ್ಚು ಧ್ಯಾನಕ್ಕೆ ಉಪಯೋಗಿಸ್ಕೊಂಡು ಇನ್ನೂ ಆಲೋಚನಾ ರಹಿತ ಸ್ಥಿತಿಯನ್ನ ಯಾವ ರೀತಿಯಾಗಿ ಪಡಿಬೇಕನ್ನೋದ್ರ ಬಗ್ಗೆನೂ ಸಹಿತ ನಾವು ಹೇಳ್ತಾ ಇದ್ದೀವಿ. ತುಂಬಾ ಅದ್ಭುತವಾಗಿರ್ತಕ್ಕಂಥ ಪ್ರೇಮನಾಥ್ ಸರ್ ಪ್ರತಿ ವರ್ಷಕ್ಕೂ 2 ಸಲ ನಮ್ಗೆ ಗದಗಿಗೆ ಬಂದು ನಮ್ಗೆ ಮಾರ್ಗದರ್ಶನವನ್ನ ಮಾಡೋಗ್ತಾರೆ. ಅವರ ಮಾರ್ಗದರ್ಶನದಲ್ಲಿ ನಾವು ಧ್ಯಾನ ಪ್ರಚಾರವನ್ನ ನಾವು ಮಾಡ್ತಾ ಇದ್ದೀವಿ. ಜೊತೆಗೆ ಮೇಡಮ್ ನಿಮ್ಗೆ ಇಷ್ಟೆಲ್ಲ ಎಲ್ ಟೈಮ್ ಸಿಗ್ತದ ಅಂತ ಕೇಳ್ತಾರೆ. ಏನಿಲ್ಲ, ಪ್ರಾಪಂಚಿಕ ಜೀವನದ ಜೊತೆಗೆ ಆಧ್ಯಾತ್ಮಿಕ ಜೀವನವನ್ನು ಸಹಿತ ನಾವು ಅಳವಡಿಸ್ಕೊಂಡಾಗ ಮಾತ್ರ ನಮ್ಮ ಆತ್ಮದ ಉನ್ನತಿಯನ್ನ ನಮ್ಗೆ ಪಡಿಲಿಕ್ಕೆ ಸಾಧ್ಯ. ಎಷ್ಟೊಂದು ಪ್ರತಿ ಕ್ಷಣನೂ ಖುಷಿಯಿಂದ ಇರ್ಬೇಕು ಅಂತಂದ್ರೆ ಧ್ಯಾನ ಮಾಡ್ಬೇಕು. ಪ್ರತಿ ಕ್ಷಣನೂ ಸಂಭ್ರಮಿಸ್ಬೇಕು ಅಂತಂದ್ರೆ ನಾವು ಧ್ಯಾನ ಪ್ರಚಾರವನ್ನ ಮಾಡ್ಬೇಕು. ಕೇವಲ ಧ್ಯಾನ ಮಾಡಿದ್ರೆ ಏನು ಸಿಗಲ್ಲ, ಮತ್ತೆ ನಾವು ಹುಟ್ಟಿ ಬರ್ಬೇಕಾಗತ್ತೆ. ಧ್ಯಾನ ಪ್ರಚಾರವನ್ನ ಮಾಡಿದ್ರೆ ಮಾತ್ರ ನಮ್ಗೆ ಮೋಕ್ಷವನ್ನ ನಮ್ಗೆ ಕಾಣ್ಲಿಕ್ಕೆ ಸಾಧ್ಯ. ಎಷ್ಟು ಜೀವನ ಮೊದ್ಲು ಎಷ್ಟು ದುಃಖದಿಂದ ಇತ್ತು ಅಂತಂದ್ರೆ ಎಲ್ಲಾ ಇದ್ರನು ಸಹಿತ ನಾನು ಏನೋ ಒಂದು ನೋವಿನಿಂದ ಬಳಲ್ತಾ ಇದ್ದೆ, ಏನೋ ಸಮಾಧಾನ ಇಲ್ಲ ಅಂತೇಳಿ. ಬಟ್ ಈಗ ಏನು ಊಟಕ್ಕಿದ್ರು ಇಲ್ದೇ ಇದ್ರು ಯಾರು ಏನೇ ಅಂದ್ರೂ ಸಹಿತ ಪ್ರತಿಯೊಂದನ್ನ ನಾವು ಪಾಸಿಟಿವ್ ಆಗಿ ಧನಾತ್ಮಕತೆಯಿಂದ ನಾನು ಅದನ್ನ ತಗೊಳ್ತಾ ಇದ್ದೀನಿ. ಪ್ರತಿ ಕ್ಷಣ. ಆಮೇಲೆ ನನ್ನ ಮಗಳಿಗೆ BE ಕಲ್ತಿದ್ದಾಳೆ. BE ಕಲಿತಾದ್ಮೇಲೆ ಆಕೆಗೆ ಕ್ಯಾಂಪಸ್ ಸೆಲೆಕ್ಷನ್ ಆಗ್ಲಿಲ್ಲ. ಧ್ಯಾನ ಮಾಡ್ತಾ ಇದ್ದೆ, ಬಟ್ ಆದ್ರೂ ಒಂದ್ ಸ್ವಲ್ಪ ಎಲ್ಲೋ ಒಂದ್ ಕಡೆ ಭಯ ಅಂತ ಅನ್ನೋದು ಶುರು ಆಯ್ತು. ಬಟ್ ಹಾಗಾದ್ರೆ ಕ್ಯಾಂಪಸ್ ಆಗ್ಲಿಲ್ಲ ಅಂತಂದ್ರೆ ಮುಂದೆ ಎಜುಕೇಶನ್ ಕಂಪ್ಲೀಟ್ ಮಾಡಮ್ಮ ಅಂತ ಹೇಳಿದಾಗ ಅವಳು MTech ಎಕ್ಸಾಮ್ ಅನ್ನ ಬರದ್ಲು. ಮತ್ತ ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜ್ನಲ್ಲಿ ಅಡ್ಮಿಷನ್ ಸಿಕ್ತು. ಇನ್ನೂ 1 ಸೆಮ್ ಇರುವಾಗ್ಲೇನೆ ಸಹಿತ ಅವಳಿಗೆ ಕ್ಯಾಂಪಸ್ ಸೆಲೆಕ್ಷನ್ ಆಯ್ತು. ಅವಳು ಸಹಿತ ಧ್ಯಾನವನ್ನ ಮಾಡ್ತಾ ಇದ್ದಾಳೆ. ಇನ್ನೂ 1 ಸೆಮ್ ಇರೋದಾಗ ಅವ್ರ ಕಾಲೇಜ್ನಲ್ಲಿ ಯಾರಿಗೂ ಕ್ಯಾಂಪಸ್ ಸೆಲೆಕ್ಷನ್ ಆಗಿರ್ಲಿಲ್ಲ. ಇವಳು ಒಬ್ಳಿಕೆ ಆಗಿ ಅವ್ರಿಗೆ ತುಂಬಾ ವಿಚಿತ್ರ ಅಂತ ಅನಿಸ್ತು. ಅವಾಗ ಆ ಸಂತೋಷವನ್ನ ನಾನು ಎಲ್ಲರಿಗೂ ಹಂಚಿಕೊಳ್ಬೇಕು. ಧ್ಯಾನದಿಂದ
ಇದೆಲ್ಲ ಸಾಧ್ಯ ಅಂತ ಅನ್ನೋದನ್ನ ನಾನು ಮನೆ ಮನೆ ಸಮೃದ್ಧಿ ಧ್ಯಾನ ಅಂತ ಕಳೆದ ಆಗಸ್ಟ್ ತಿಂಗಳಿಂದ ನಮ್ಮ ಮನೆಯಿಂದನೇ ಪ್ರಾರಂಭಿಸಿದೀವಿ. ಅದನ್ನ ನೋಡ್ಬಿಟ್ಟು ಧ್ಯಾನದಿಂದ ಯಾರ್ಯಾರಿಗೆ ಏನೇನ್ ಒಳ್ಳೆಯದಾಗುತ್ತೋ ಪ್ರತಿ ತಿಂಗಳ 2ನೇ ರವಿವಾರದಂದು ನಾವು ಮನೆ ಮನೆ ಸಮೃದ್ಧಿ ಧ್ಯಾನವನ್ನ ನಾವು ಮಾಡ್ತಾ ಇದ್ದೀವಿ ಗದಗ ಬೆಟಗೇರಿಯಲ್ಲಿ. ಅಲ್ಲಿ 2 ಗಂಟೆಗಳ ಕಾಲ ಧ್ಯಾನ ಇರುತ್ತೆ, 10 ರಿಂದ 12 ಗಂಟೆವರೆಗೂ. 12 ರಿಂದ 12:30ವರೆಗೂ ಸತ್ಸಂಗ ಇರುತ್ತೆ. 12:30ಯಿಂದ 1 ಗಂಟೆವರೆಗೂ ಧ್ಯಾನದ ಅನುಭವಗಳನ್ನ ಹಂಚಿಕೊಳ್ತಾರೆ. 1 ರಿಂದ 2 ಗಂಟೆವರೆಗೂ ಅವರು ಯಾರ ಮನೆಯಲ್ಲಿ ಒಳ್ಳೇದಾಗಿರ್ತದೋ, ಧ್ಯಾನ ಸಮೃದ್ಧಿಯನ್ನ ಇಟ್ಕೊಂಡಿರ್ತಾರೋ ಅವರೇ ಪ್ರಸಾದ ವ್ಯವಸ್ಥೆಯನ್ನ ಮಾಡಿರ್ತಾರೆ. ಅದನ್ನ ಮಾಡಿ ಮತ್ತೆ ಸಾಯಂಕಾಲ ನಮ್ಮ ಸೆಂಟರ್ಗಳಿಗೆ ನಾವು ರವಿವಾರ ದಿನ ಹೋಗ್ತೀವಿ. ಹಾಗಾದ್ರೆ ಪ್ರತಿದಿನ ಶಾಲೆಯಿಂದ ಬಂದ ತಕ್ಷಣ ಮನೆ ಕೆಲಸವನ್ನ ಮಾಡಿ ಮತ್ತೆ ನಾವು ಸೆಂಟರ್ಗೆ ಮತ್ತೆ ರೆಡಿಯಾಗಿ ತುಂಬಾ ಸಂತೋಷ. ಶಾಲೆಯಿಂದ ಬಂದಿರತಕ್ಕಂತ ಒತ್ತಡ ಎಲ್ಲನೂ ಆ ಧ್ಯಾನದ ತರಗತಿಗಳನ್ನ ತಗೊಳ್ಳೋದ್ರಿಂದ ನಮ್ಗೆ ಹೋಗ್ಬಿಡ್ತದ. ಅಲ್ಲಿ ಇರ್ತಕ್ಕಂಥ ಮಾಸ್ಟರ್ಸ್ಗಳನ್ನ ನೋಡಿ ಮೇಡಮ್ ನಿಮ್ದು ಸೇವೆ ಅಪಾರ ಅಂತಂದಾಗ ನಾವಿಲ್ಲಿ ಏನು ಮಾಡ್ತಾ ಇಲ್ಲ, ನನ್ ಮೂಲಕ ಆಗ್ತಾ ಇದೆ ಅಂತ ಅಷ್ಟೇ ಹೇಳ್ತಾ ಇರ್ತೀವಿ ನಾವು. ಪ್ರಕೃತಿ ನಮ್ಮ ಮೂಲಕ ನಾವು ಮಾಡಿಸ್ಕೊಳ್ತಾ ಇದೆ, ನಾವೇನು ಮಾಡ್ತಾ ಇಲ್ಲ, ನಾನು ಇದು ಮಾತ್ರ ಹೆಸರು ಮಾತ್ರ ಅಂತ ಹೇಳ್ತಾ ಇರ್ತೀವಿ. ತುಂಬಾ ಪ್ರತಿ ಕ್ಷಣನೂ ಸಂತೋಷದಿಂದ ಇರ್ಲಿಕ್ಕೆ ನಾವು ಧ್ಯಾನ ಧ್ಯಾನ ಪ್ರಚಾರವನ್ನ ಮಾಡಿದ್ರೆ ಮಾತ್ರ ಬಹಳ ಪ್ರತಿ ಕ್ಷಣನೂ ನಾವು ಎಷ್ಟು ಸಂತೋಷದಿಂದ ಇದ್ದೀವಿ ಅಂತಂದ್ರೆ ಅದನ್ನ ನಾವು ಸೆಲೆಬ್ರೇಷನ್ನೇ ಜೀವನ ಅನ್ನೋದು. ಅದು ದುಃಖ ಅಲ್ಲ, ಸಂಭ್ರಮಾಚರಣೆಯನ್ನ ಆಚರಿಸ್ರಿ ಅಂತ ಹೇಳಿ ಏನ್ ಪತ್ರಿಜಿಯವ್ರು ಹೇಳಿದಾರೋ ಆ ರೀತಿಯಾಗಿ ಅವರ 18 ಸೂತ್ರಗಳನ್ನ ಅನುಸಾರವಾಗಿನ ನಾವು ಇಟ್ಕೊಂಡು ಇದನ್ನ ನಾವು ಮಾಡ್ತಾ ಇದ್ದೀವಿ. ಪತ್ರಿಜಿಯವರು ಹೇಳಿರ್ತಕ್ಕಂಥ ಧ್ಯಾನ ಜಗತ್, ಪಿರಾಮಿಡ್ ಜಗತ್ ಮತ್ತು ಸಸ್ಯಾಹಾರ ಜಗತ್. ಮೊದಲು ಧ್ಯಾನ ಜಗತ್, ಧ್ಯಾನ ಮಾಡಿ 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 ನಮ್ಮ ಸಮಸ್ಯೆಗಳಿಂದ ಹೊರಗೆ ಬಂದಾಗ ಮಾತ್ರ ನಾವು ಮುಂದಿನ ಹಂತವನ್ನ ತಲುಪಲಿಕ್ಕೆ ಸಾಧ್ಯ. ಮೊದ್ಲು ನಾವು ಈ ಸಂಕಲ್ಪ ಧ್ಯಾನ ಅದನ್ನೆಲ್ಲ ಮಾಡ್ತಾ ಇದ್ವಿ. ಹೆಂಗಪ್ಪ ಸಂಕಲ್ಪ ಧ್ಯಾನ ಅಂತಂದ್ರೆ ನನಗೆ ಈಗ ಸದ್ಯ ಲೇಟ್ ಆಗಿ ಹೋದಾಗ ನನಗೆ ತಕ್ಷಣ ಬಸ್ ಸಿಗಬೇಕು ಅಂತೇಳಿ ಈ ರೀತಿ ಅದನ್ನೆಲ್ಲ ಸಣ್ಣ ಸಣ್ಣ ಸಂಕಲ್ಪಗಳು ಬೇಡ. ಈಗ ನಾವೆಲ್ಲರೂ ಗದಗ ಬೆಟಗೇರಿಯಲ್ಲಿ ಒಂದೇ ಒಂದು ಸಂಕಲ್ಪ, ನಮ್ದು ಧ್ಯಾನ ಜಗತ್, ಪಿರಾಮಿಡ್ ಜಗತ್ ಆಗ್ಲಿ, ಸಸ್ಯಾಹಾರ ಜಗತ್ ಆಗ್ಲಿ ಅಂತಕ್ಕಂಥದ್ದು ಈ 3 ಸಂಕಲ್ಪಗಳು. ನಾವ್ ಏನೇ ಕೆಲಸ ಮಾಡಿದ್ರು ಸಹಿತ, ಧ್ಯಾನ ಸೇವೆ ಮಾಡಿದ್ರು ಸಹಿತ ಅದೆಲ್ಲನೂ ಆ ಪತ್ರಿಜಿಯವರ ಸಂಕಲ್ಪನೆ ನಮ್ಮ ಸಂಕಲ್ಪ ಆಗಿದೆ ಅಂತ ಹೇಳಲಿಕ್ಕೆ ನನಗೆ ತುಂಬಾ ಹೆಮ್ಮೆ ಅಂತ ಅನಿಸ್ತದ. ಯಾಕಂದ್ರೆ ನಾವು ಸೇವೆಯನ್ನ ಮಾಡಿದ್ರೆ ನಮ್ಮ ಕೆಲಸಗಳನ್ನ ಪ್ರಕೃತಿ ತನ್ನಷ್ಟಕ್ಕೆ ತಾನೇ ಅವು ಆಗ್ತಾ ಇದ್ದಾವೆ. ಇಲ್ಲಿ ಎಲ್ರು ಯಾಕೆ ಇಷ್ಟೊಂದು ಧ್ಯಾನ ಪ್ರಚಾರಕ್ಕೆ ಮುಂದೆ ಬರ್ತಾ ಇದ್ದಾರೆ ಅಂತಂದ್ರೆ, ಅವರು ಧ್ಯಾನ ಸೇವೆಗೆ ಬಂದಾಗ ಅವರಲ್ಲಿ ಏನು ಸಮಸ್ಯೆಗಳಿರ್ತಾವೋ ಅದು ಆಟೋಮೆಟಿಕ್ ಆಗಿ ತನ್ನಷ್ಟಕ್ಕೆ ತಾನೇ ಪರಿಹಾರ ಆಗ್ತಾನೆ ಇದೆ. ಅದ್ರ ಜೊತೆಗೆ ಎಲ್ರು ನಾವು ಖುಷಿಯಿಂದ ಏನ್ ಫ್ರೆಂಡ್ಶಿಪ್ ಅನ್ನ, ಮೈತ್ರಿಯನ್ನ ಬೆಳೆಸಿದ್ದಾರೆ ಪತ್ರಿಜಿಯವರು, ನಾವೆಲ್ಲರೂ ಫ್ರೆಂಡ್ಸ್ ಗಳ ರೀತಿಯಾಗಿ ತುಂಬಾ ಖುಷಿಯಿಂದ ಈ ಧ್ಯಾನ ಸೇವೆಯನ್ನ ಮಾಡ್ತಾ ಇದ್ದೀವಿ. ನಾನು ಶಾಲೆಯಲ್ಲಿ ಶಿಕ್ಷಕಿ ಆಗಿರೋದ್ರಿಂದ ಪ್ರತಿದಿನಾನು ನಾನು ಕ್ಲಾಸಿಗೆ ಹೋದ ತಕ್ಷಣ 10 ನಿಮಿಷ ಧ್ಯಾನವನ್ನು ಮಾಡಿಸಿನೇ ನಾನು ತರಗತಿನ ತಗೊಳ್ತೀನಿ. 40 ನಿಮಿಷದಲ್ಲಿ ನಾನು ಏನು ಹೇಳಬೇಕು ಅದನ್ನು ಅರ್ಧ ಗಂಟೆಗಳಲ್ಲಿ ನನಗೆ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಮಕ್ಕಳಿಗೂ ಸಹಿತ ಏಕಾಗ್ರತೆ ಹೆಚ್ಚಾಗ್ತಾ ಇದೆ. ಜೊತೆಗೆ ಅವ್ರ ಮಕ್ಕಳನ್ನೇ ಪ್ರತಿದಿನ ನಾನು ಮಾಡಿಸೋರ್ದನ್ನ ಒಂದು ಗೈಡೆಡ್ ಮೆಡಿಟೇಷನ್ ಆಗಿರ್ಬೋದು, ಕೆಲವೊಂದ್ಸಲ ಮ್ಯೂಸಿಕನ್ನು ಹಾಕಿರ್ಬೋದಾಗಿರ್ಬೋದು. ನಾನು ಆಟೋಮೆಟಿಕ್ಕಾಗಿ ಕೆಲವೊಂದ್ಸಲ ಪಾಠವನ್ನು ಪ್ರಾರಂಭಿಸಿದರೆ ಮೇಡಮ್ ಇವತ್ತು ಧ್ಯಾನ ಮಾಡಿಸಿ, ನಾವು ಧ್ಯಾನ ಮಾಡಿನೇ ತರಗತಿಯನ್ನು ಪ್ರಾರಂಭಿಸೋಣ ಅಂತ ಹೇಳ್ತಾ ಇದ್ದಾರೆ. ಸುಮಾರಷ್ಟು ಮಕ್ಕಳ ಮೇಲೆ ನಾನು ಪ್ರಯೋಗನೂ ಮಾಡಿದೆ. ಅಂದರೆ ಬಿಲೋ ಎವರೇಜ್ ಅಂದರೆ ಓದಿನಲ್ಲಿ ಸ್ವಲ್ಪ ನಿಧಾನಗತಿಯ ಮಕ್ಕಳಿಗೂ ಸಹಿತ ನಾನು ಈ ಧ್ಯಾನವನ್ನು ಮಾಡಿಸಿ ಒಂದು ತಿಂಗಳ ಮಟ್ಟಿಗೆ ಅವರಿಗೆ ಪ್ರತಿದಿನಾನು ಧ್ಯಾನ ಮಾಡ್ರಿ ಅಂತ ಹೇಳ್ತಾ ಹೋದಾಗ ಅವರು ನೆಕ್ಸ್ಟ್ ಎಕ್ಸಾಮಲ್ಲಿ ಮತ್ತೆ ಎಲ್ಲರಿಗಿಂತನೂ ಸ್ವಲ್ಪ ಹೆಚ್ಚಿಗೆ ಅಂಕಗಳನ್ನು ತಗೊಳ್ತಾ ಹೋದರು. ಅದನ್ನು ಅವರಿಗೇನೆ ಕನ್ನಡಿಯಾಗಿ ಇಟ್ಕೊಂಡು, ನೋಡು ನೀ ಧ್ಯಾನ ಮಾಡಿದರೆ ಈ ರೀತಿಯಾಗಿ ನಿನ್ನ ಏಕಾಗ್ರತೆ ಹೆಚ್ಚಿಗೆ ಆಗುತ್ತೆ ಅಂತ ಅನ್ನೋದನ್ನು ಅವರಿಗೆ ಮನವರಿಕೆ ಮಾಡಿಸ್ಕೊಟ್ಟೆ. ಜೊತೆಗೆ ನಮ್ಮ ಶಾಲೆಯಲ್ಲಿ 200 ಮಕ್ಕಳಿದ್ದಾವೆ ಅಂತಂದರೆ ನಿಮ್ಮ ಪಾಲಕರಿಗೆ ನೀವು ಕೊಡಬೇಕಾಗಿರ್ತಕ್ಕಂಥ ಒಂದು ಒಳ್ಳೆಯ ಗಿಫ್ಟ್ ಅಂದರೆ ಅವರು ದುಡ್ಕೊಂಡು ಬಂದಿರ್ತಾರೆ. ಅಟ್ಲೀಸ್ಟ್ ಒಂದು 10 ನಿಮಿಷನಾದರೂ ನಿಮ್ಮ ಪಾಲಕರಿಗೆ ಧ್ಯಾನ ಮಾಡಿಸಿ ಅಂತೇಳಿ ಹೇಳ್ತೀನಿ ನಾನು. ಅದೇ ರೀತಿ ಮಕ್ಕಳನ್ನು ಸಹಿತ ತಮ್ಮ ಮಕ್ಕಳಿಗೆ ರಾತ್ರಿ ಮಲ್ಗೋಕ್ಕಿಂತ ಮುಂಚೆ
10 ನಿಮಿಷ ಧ್ಯಾನ ಮಾಡಿಸೇನೆ ಮಲಗಿಸ್ತಾರೆ. ಮೇಡಮ್ ನೀವೇನೋ ಹೇಳ್ತೀರಲ್ಲ ಅದು ನಮಗೆ ತುಂಬ ರಿಲ್ಯಾಕ್ಸ್ ಆಗುತ್ತೆ ಅಂತ ಪಾಲಕರ ಸಭೆಯಲ್ಲೇನೋ ಸಹಿತ ಅವರು ನನಗೆ ಹೇಳ್ತಕ್ಕಂಥ ಉದಾಹರಣೆಗಳಿದೆ. ಆಮೇಲೆ ಒಂದಿಬ್ಬರು ಹುಡುಗಿಯರು HB ಕಡಿಮೆ ಆಗ್ತಾಯಿತ್ತು ಅವರಿಗೆ. SSLC ಎಕ್ಸಾಮನ್ನು ಬರೆಯುವಾಗ ಪ್ರತಿ ತಿಂಗಳಿಗೆ ಒಂದು 10 ರಿಂದ 15 ದಿನ ಅವರು ಅಬ್ಸೆಂಟ್ ಆಗ್ತಾಯಿದ್ರು. ಹಾಗಾದ್ರೆ ಇವರಿಗೆ ಏನು ಸಮಸ್ಯೆ ಅಂತ ನಾನು ಕೇಳಿದಾಗ, ಇಲ್ಲ ಅವರು ತಿಂಗಳಿಗೆ ಒಂದು ಸಲ ಬ್ಲಡ್ಡನ್ನು ಹಾಕಿಸ್ಕೊಂಡು ಬರಲಿಕ್ಕೆ ಹಾಸ್ಪಿಟಲ್ಗೆ ಹೋಗ್ತಾರೆ ಮೇಡಮ್, ಆ ಕಾರಣದಿಂದ ಅವರು ಬರಲ್ಲ ಅಂತೇಳಿದರು. ಹಾಗಾದರೆ ಅವರಿಗೆ ನಾನು ಧ್ಯಾನವನ್ನು ಮಾಡಿಸ್ಲಿಕ್ಕೆ ಪ್ರಾರಂಭಿಸಿದೆ. ಮನೆಯಲ್ಲೇನೂ ಫೋನ್ ಮೂಲಕ ಅವರಿಗೆ ನಾನು ಕಾಂಟ್ಯಾಕ್ಟ್ ಮಾಡಿ ಪ್ರತಿದಿನ ಧ್ಯಾನ ಮಾಡಮ್ಮ ಅಂತ ಹೇಳಿದಾಗ ವಿದಿನ್ 6 ಮಂತ್ಸ್ನಲ್ಲಿ ಅವರು HBಯನ್ನು ಇದನ್ನು ಮಾಡಿದಾಗ ನಾರ್ಮಲ್ ಇದೆ, ಈಗ ಜಾಸ್ತಿ ಆಗಿದೆ ಅಂತ ಹೇಳಿ ಅವಳು ಈಗ PUC ಪಾಸಾಗಿ ಈಗ BAMS ಡಾಕ್ಟರ್ ಸಹಿತ ಅವಳು ಆಗಿದ್ದಾಳೆ. ತುಂಬ ಉದಾಹರಣೆಗಳಿದೆ. ಆಮೇಲೆ ಜಸ್ಟ್ ಫೇಲ್ ಆಗ್ತಕ್ಕಂಥ ಮಕ್ಕಳಿಗೆ ನಾವು ಇದನ್ನು ಕಂಪಲ್ಸರಿ ನಾವು ನಮ್ಮ ಶಾಲೆಯಲ್ಲಿ 10 ರಿಂದ 15 ನಿಮಿಷಗಳ ಕಾಲ ನಾವು ಧ್ಯಾನ ಮಾಡಿಸ್ತೀವಿ. ಅವರಿಗೆ ಏನು ಹೇಳಬೇಕು ಅಂತ ಅನ್ನೋದನ್ನು ಸ್ವಲ್ಪನೇ ಹೇಳಿದರೆ ಧ್ಯಾನ ಮಾಡಿ ಅವರು ಓದಿದರೆ ಏನಾಗುತ್ತೆ, ಬೇಗ ಅರ್ಥ ಆಗುತ್ತೆ ಮೇಡಮ್ ಅಂತ ಸಹಿತ ಅವ್ರು ಹೇಳ್ತಾ ಇದ್ದಾರೆ. ಜೊತೆಗೆ ಪೇಪರ್ ಪಿರಾಮಿಡ್ಸ್ಗಳನ್ನು ಮನೆಯಲ್ಲಿ ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ. ನಿಮ್ಮ ಮನೆಯಲ್ಲಿ ಎಲ್ಲ ಕಡೆನೂ ಪೇಪರ್ ಪಿರಾಮಿಡ್ಗಳನ್ನು ಕಾರ್ಡ್ ಶೀಟಿಂದ ಮಾಡಿ ಅವರು ಇಟ್ಕೊಳ್ತಾ ಇದ್ದಾರೆ. ನೀರಿನ ಮೇಲೇನೂ ಸಹಿತ ಅದನ್ನು ಇಟ್ಟು ಆ ನೀರನ್ನು ಅವರು ಸೇವಿಸ್ತಾ ಇದ್ದಾರೆ. ಇಂಥ ಸಣ್ಣ ಸಣ್ಣ ಪ್ರಯತ್ನಗಳನ್ನು ಮಾಡಿದರೆ ಧ್ಯಾನ ಪ್ರಚಾರ ತುಂಬ ಅದ್ಭುತವಾಗಿ ನಡೀತದೆ. ನಾವು ಧ್ಯಾನಕ್ಕೆ ಹೋಗಿ ಎಲ್ಲಿ ನಾವು ಧ್ಯಾನ ಸೇವೆಯನ್ನು ಮಾಡ್ತೀವೋ ಅದನ್ನೆಲ್ಲವನ್ನು ನಾವು ಒಂದು ಸ್ಟೇಟಸ್ನಲ್ಲಿ ಇಟ್ಕೊಳ್ಳೋದ್ರ ಮೂಲಕನೂ ಸಹಿತ ಈ ಪ್ರೋಗ್ರಾಮ್ ಇವತ್ತು ಧ್ಯಾನ ಪರಿಚಯ ಕಾರ್ಯಕ್ರಮ ಇದೆ ಅಂತ ನಾವು ಒಂದು ಸ್ಟೇಟಸನ್ನು ಇಟ್ಕೊಂಡಿದ್ರು ಸಹಿತ ಸುಮಾರು ಒಂದು 10 ರಿಂದ 15 ಜನ ಅದನ್ನು ನೋಡಿ ಎಲ್ಲಿ ಪ್ರಾರಂಭ ಆಗ್ತಾ ಇದೆ, ನಮ್ಮನೆ ಹತ್ರ ಆಗ್ತಾ ಇದೆ ಅಂತ ಅದನ್ನು ಎಟ್ಲೀಸ್ಟ್ ನೋಡೋದಕ್ಕಾದರೂ ಬರ್ತಾರೆ. ನೋಡೋದಕ್ಕೆ ಬಂದು ಅವರು 41 ದಿನ ಅವರು ಕಂಟಿನ್ಯೂ ಮಾಡ್ತಕ್ಕಂಥ ಸಾಕಷ್ಟು ಉದಾಹರಣೆಗಳು ಸಹಿತ ನಮ್ಮ ಗದಗ್ನಲ್ಲಿ ನಡೀತಾ ಇದೆ. ಧ್ಯಾನ ಮಾಡೋದಕ್ಕಿಂತ ಧ್ಯಾನ ಪ್ರಚಾರಕ್ಕೆ ಭಾಳ ತುಂಬ ಖುಷಿ ಸಿಗುತ್ತೆ ಅಂತ ಹೇಳ್ತಾ ನಾನು ಹೇಳ್ಬೋದು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.